ಹಲೋ ಫ್ರೆಂಡ್ಸ್, ನಿಮ್ಮ ಚಾನಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ವರ್ಲ್ಡ್ ಹೆರಿಟೇಜ್ ಸೈಟ್ ಆದ ಕೋನಾರ್ಕ್ಗೆ ಹೋಗ್ತಾ ಇದ್ದೀವಿ. ಶ್ರೀಕೃಷ್ಣ ಮಗನಾದ ಶಂಭನಿಗೆ ಶಾಪ ವಿಮೋಚನವಾಗಿರುವ ಸ್ಥಳವಿದು. ಸೂರ್ಯನ ಪ್ರಪ್ರಥಮ ಕಿರಣಗಳು ಬೀಳುವ ಆಲಯವಿದು. ಆದರೆ ಈಗ ಇಲ್ಲಿ ದೇವರಿಲ್ಲದ ದೇವಾಲಯವೆಂದು ಹೇಳಬಹುದು. ಇಂತಹ ಪವಿತ್ರವಾದ ಸ್ಥಳದ ಬಗ್ಗೆ ಮತ್ತಷ್ಟು ಮಾಹಿತಿ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಪುರಿಯಿಂದ ಕೋನಾರ್ಕ್ ಹೋಗುವಾಗ ಮಾಚಂಡಿ ದೇವಸ್ಥಾನ ಹಾಗೂ ಚಂದ್ರಭಾಗಾ ನದಿ ಸಮುದ್ರಕ್ಕೆ ಸೇರುವ ಸಂಗಮವಿದೆ. ಇದರ ಬಗ್ಗೆ ವಿಶೇಷತೆಗಳು ಹಾಗೂ ಇದಕ್ಕೂ ಕೋನಾರ್ಕ್ ದೇವಾಲಯಕ್ಕೂ ಇರುವ ಸಂಬಂಧದ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಾನು ನಿಮ್ಮ ಸಂಚಾರಿ. ಬನ್ನಿ ಹೋಗೋಣ ಕೋನಾರ್ಕ್ಗೆ. ಫ್ರೆಂಡ್ಸ್, ರೆಡಿ ಆದ್ವಿ, ರೂಮಿಗೆ ಬಂದು ಫ್ರೆಶ್ ಅಪ್ ಆಯಿತು. ಈಗ ಕೋನಾರ್ಕ್ ಕಡೆಗೆ ಹೋಗ್ತಾ ಇದ್ದೀವಿ. ಪುರಿಯಿಂದ ಕೋನಾರ್ಕ್ 33 ಕಿಲೋಮೀಟರ್ಸ್ ಇದೆ ನಾವಿರೋ ರೂಮಿಂದ. ಸೊ 1 hour 40 minutes 45 minutes 50 minutes ಜರ್ನಿ ಟೈಮು. ಸಾಯಂಕಾಲ ಲೇಸರ್ ಶೋ ಇರ್ತಂತೆ, ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗಿದ್ದಾರೆ. ಹಾಯ್ ಹಾಯ್ ಹಾಯ್, ಹ್ಯಾಪಿ ಹೋಲಿ. ಫ್ರೆಂಡ್ಸ್, ಮುಂದೆ ಕಾರಲ್ಲಿ ನೋಡಿ, ಕೆಳಗೆ ಅಲ್ಲಿ ಸ್ಲಿಪ್ಪರ್ ಕಟ್ಟಿದ್ದಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಈ ಥರ ನೋಡಿದ್ದೀವಿ. ಇಲ್ಲಿ ಟ್ರೆಡಿಷನ್ ಅನಿಸುತ್ತೆ. ಈ ಥರ ಹಳೆ ಸ್ಲಿಪ್ಪರ್ಸು ಮಕ್ಕಳದೆಲ್ಲ ಈ ಥರ ಕಟ್ಟಿರ್ತಾರೆ. ಮೇ ಬಿ ದೃಷ್ಟಿಗೆ ಅನಿಸುತ್ತೆ. ಫ್ರೆಂಡ್ಸ್, ನಮ್ಮದು ಒನ್ ಮೋರ್ ಅಚೀವ್ಮೆಂಟ್. 1 ಡೇ ಅಂದರೆ ನಾನ್ ಸ್ಟಾಪ್ ಬ್ಯಾಂಗ್ಳೂರ್ ಟು ಪುರಿ ಜಗನ್ನಾಥ್ ಬಂದು ರೀಚ್ ಆದ್ವಿ. 1464 ಕಿಲೋಮೀಟರ್ಸ್ ವಿ ಹ್ಯಾವ್ ಕವರ್ಡ್. ಮೊನ್ನೆ ಸಂಡೇ ಮಾರ್ನಿಂಗ್ ನಾವು ಸ್ಟಾರ್ಟ್ ಮಾಡಿದ್ದು 5:30ಗೆ. ಇವತ್ತು 12 ಗಂಟೆಗೆಲ್ಲ ರೀಚ್ ಆದ್ವಿ. ಇನ್ನೂ ಬೇಗ ಬರ್ಬೋದಿತ್ತು, ಬಟ್ ಇಲ್ಲಿ ರೂಮ್ ಬುಕ್ಕಿಂಗ್ ಆಲ್ರೆಡಿ 1:30ಗೆ ಮಾಡಿದ್ವಿ ನಾವು. ಅದರಿಂದ ಸ್ವಲ್ಪ ಸ್ಲೋ ಆಗಿ ರಿಲ್ಯಾಕ್ಸ್ ಆಗಿ ಬಂದ್ವಿ. ಸೊ ನೇಪಾಳ್ಗೆ ಹೋಗೋವಾಗಲೂ ಹಾಗೆ ಬ್ಯಾಂಗ್ಳೂರ್ ಟು ರೇವಾ ವಿ ಹ್ಯಾಡ್ ರೀಚ್ 1650 ಕಿಲೋಮೀಟರ್ಸ್ ಪರ್ ಡೇ ಕವರ್ ಮಾಡಿದ್ವಿ. ಅದೇ ಧೈರ್ಯದ ಮೇಲೆ ನಿನ್ನೆ ಸಹ ನೈಟ್ ಜರ್ನಿ ಮಾಡಿದ್ದೀವಿ. ನಿಮ್ಮಲ್ಲಿ ಕೆಲವರು ನೈಟ್ ಜರ್ನಿ ಮಾಡಬೇಡಿ ಫ್ಯಾಮಿಲಿ ಅಂತ ಎಲ್ಲ ಕನ್ಸರ್ನ್ ತೋರಿಸಿದ್ದೀರಾ. ಥ್ಯಾಂಕ್ಸ್ ಫಾರ್ ದ್ಯಾಟ್. ನೀವು ಹೇಳಿದ ನಿಜಾನೇ, ಬಟ್ ನಾವು ರಿಸ್ಕ್ ತೊಗೊಳ್ಳಿಲ್ಲ. ಹೈವೇಸ್ ಇರೋದ್ರಿಂದನೇ ಬಂದಿದ್ದೀವಿ. ಆನ್ ದ ವೇ ಕೋನಾರ್ಕ್ ಹೋಗುವಾಗ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ರಾಮಚಂಡಿ ದೇವಸ್ಥಾನ. 100 meters turn right. ಫ್ರೆಂಡ್ಸ್, ಪುರಿಯಿಂದ ಕೋನಾರ್ಕ್ಗೆ ಹೋಗೋ ಕಡೆ ಈ ದೇವಸ್ಥಾನ ಇದೆ, ರಾಮಚಂಡಿ ಟೆಂಪಲ್ ಅಂತ. ಇಲ್ಲಿನ ವಿಶೇಷತೆ ಏನಿದೆ ಅಂತ ನೋಡೋಣ. ಒಡಿಸ್ಸಾ ಇಂಡಿಯಾಸ್ ಬೆಸ್ಟ್ ಕೆಪ್ಟ್ ಸೀಕ್ರೆಟ್. ಅದು ಏನಕ್ಕಾಗ ಹತ್ರ ಹೇಳ್ತಾರೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಇದು ಬಂದು ಮಾ ರಾಮಚಂಡಿ ಪೀಠ ಅಂತ ಹೇಳ್ತಾರೆ. ಮೈನಾ ಕರೆಕ್ಟಾಗಿ ಬಾ. ನೋಡ್ಕೊಂಡು ಆ ಹುಡುಗನ ಹಂಗೆ ಮಾಡ್ತಿದ್ದಾನೆ. ಫ್ರೆಂಡ್ಸ್ ನೋಡಿ, ಇಲ್ಲೆಲ್ಲ ಹರಕೆ, ಮನಸ್ಸನ್ನ ಇಚ್ಛೆನ ಪೂರ್ತಿ ಮಾಡಕ್ಕೆ. ಏನಮ್ಮ? ಮನಸ್ಸನ್ನ ಇಚ್ಛೆನ ಪೂರ್ತಿ ಮಾಡಕ್ಕೆ ಅಂದ್ರೆ ನನ್ಗೆ ಗೊತ್ತು. ದರ್ಶನ ಆಯ್ತು. ದುರ್ಗಾದೇವಿ ಇರೋದು ಒಳಗೆ. ಫ್ರೆಂಡ್ಸ್, ವೇಲ್ ಶಾರ್ಕ್ ಸ್ಕೆಲಿಟನ್ ಅಂತ ಇದು ಬೇ ಆಫ್ ಬೆಂಗಾಲ್ ನಿಯರ್ ರಾಮಚಂಡಿ ಈ ದೇವಸ್ಥಾನದ ಹತ್ರ ಸಿಕ್ಕಿರೋದು. ಮೂಳೆ, ಶಾರ್ಕ್ ಮೂಳೆ ಮುಟ್ಬಿಟ್ರು ಇವರು. ಫ್ರೆಂಡ್ಸ್, ಇಲ್ಲಿ ಓಷನ್ ವ್ಯೂ ಸೂಪರ್ ಆಗಿದೆ.
ಇದು ಕುಶಭದ್ರಾ ರಿವರ್. ಕುಶಭದ್ರಾ ರಿವರು ಸಮುದ್ರಕ್ಕೆ ಸೇರ್ತಾ ಇದೆ ಈ ಜಾಗದಲ್ಲಿ. ಫುಲ್ ಡೀಪ್ ಇದೆ, ನಲ್ಲ ಕಾಣಿಸ್ತಿದೆ ಅಲ್ಲ ಬೋಟ್ ಇರೋದೇ. ಅದು 100 ಮೀಟರ್ ಡೀಪ್ ಇರುತ್ತೆ. ಫ್ರೆಂಡ್ಸ್, ಇಲ್ಲಿ ಬೋಟಿಂಗ್ ಇದೆ. ಇದು 17ನೇ ಶತಮಾನದಲ್ಲಿ ಕಲಪಹದ್ ಅಂತ ಒಬ್ಬರು ಹಿಂದೂ ಬ್ರಾಹ್ಮಣ ಮುಸ್ಲಿಂ ಆಗಿ ಕನ್ವರ್ಟ್ ಆಗಿದ್ರಂತೆ. ಅವರು ಎಲ್ಲ ಹಿಂದೂ ಟೆಂಪಲ್ಸ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಒಂದು ಆಂಬಿಷನ್ ಇಟ್ಕೊಂಡಿದ್ರು. ಆ ಥರನೇ ಸಣ್ಣ ಟೆಂಪಲ್ ಡೆಸ್ಟ್ರಾಯ್ ಮಾಡಿದ್ರಂತೆ. ಆಮೇಲೆ ಇದನ್ನು ಬಂದು ನಾಶ ಮಾಡಬೇಕು ಅಂತ ಅಂದ್ಕೊಂಡ್ರು. ಆದರೆ ಇಲ್ಲಿ ಬಂದಾಗ ಚಂಡಿ ಮಾತಾ, ಇಲ್ಲಿ ರಾಮಚಂಡಿ ಏನಿದೆ ಆ ಮಾತಾ ಸರ್ವೆಂಟ್ ಆಗಿ ವೇಷ ಹಾಕೊಂಡ್ಬಂದ್ರೆ ಮುಲುನಿ ಅಂತ ಒಂದು ವೇಷದಲ್ಲಿ ಅವ್ರಿಗೆ ಸಿಕ್ಕಿದ್ರಂತೆ. ಅವ್ರು ಬಂದು ನಾನು ಇಲ್ಲಿ ಅಭಿಷೇಕಕ್ಕೆ ನೀರು ತೊಗೊಂಬರ್ತೀನಿ, ಅಲ್ಲಿವರೆಗೂ ಇಲ್ಲೇ ಕಾಯಿ ಅಂತ ಬಾಕ್ಲಲ್ಲಿ ಕಲಪಹದ್ ಅನ್ನೋವ್ರನ್ನ ನಿಲ್ಲಿಸ್ಬಿಟ್ಟು ಇಲ್ಲಿ ರಿವರ್ ಹತ್ರ ಬಂದು ನೀರು ತೊಗೊಂಬರ್ತೀನಿ ಅಂತ ಬಂದ್ರಂತೆ. ಆದರೆ ತುಂಬ ಹೊತ್ತು ಅವ್ರು ವೆಯ್ಟ್ ಮಾಡಿದ್ರಂತೆ, ರಿಟರ್ನ್ ಆಗಲಿಲ್ಲ. ಆಗ ಈ ಮಲುನಿ ಅನ್ನೋವ್ರನ್ನ ಹುಡುಕೊಂಡು ಕಲಪಹದ್ ಈ ರಿವರ್ ಹತ್ರ ಬಂದ್ರಂತೆ. ಇದು ಬಂದು ಕುಶಭದ್ರಾ ನದಿ ಅಂತ. ಈ ಕುಶಭದ್ರಾ ನದಿ ಹತ್ರ ಬಂದು ನೋಡಿದಾಗ ಆ ದೇವಿ ಮಧ್ಯದಲ್ಲಿ ಹೋಗ್ತಾ ಇದ್ರಂತೆ, ನೀರಿನ ಮಧ್ಯದಲ್ಲಿ. ದೇವಸ್ಥಾನದ ಒಳಗಡೆ ಗರ್ಭಗುಡಿನಲ್ಲಿ ನೋಡಿದ್ರೆ ದೇವಿ ಇರ್ಲಿಲ್ವಂತೆ, ಮಾಯ ಆಗೋಗಿದ್ರಂತೆ. ಸೊ ಅದು ಇಲ್ಲಿನ ಕತೆ ಫ್ರೆಂಡ್ಸ್. ಆವಾಗಲಿಂದ ಈ ಟೆಂಪಲ್ ತುಂಬ ಫೇಮಸ್ ಆಗಿದೆ. ಒಡಿಸ್ಸಾನಲ್ಲಿ ತುಂಬ ಪವಿತ್ರವಾದ ಸ್ಥಳ ಇದು. ಇಲ್ಲಿ ನೋಡ್ಬೋದು, ಇದು ಫುಲ್ ಕುಶಭದ್ರಾ ನದಿ. ಅಲ್ಲಿ ಹೋಗಿ ಸಮುದ್ರದಲ್ಲಿ ಸೇರ್ತಾ ಇದೆ ನದಿ. ಇದು ಬೇ ಆಫ್ ಬೆಂಗಾಲ್, ಬಂಗಾಲ ಮಹಾಸಾಗರಕ್ಕೆ ಸೇರ್ತಾ ಇದೆ ಇಲ್ಲಿ. ಇದು ಈ ಸ್ಥಳದ ವಿಶೇಷತೆ ಫ್ರೆಂಡ್ಸ್. ಬಂದಾಗ ನೀವು ಕೋನಾರ್ಕ್ಗೆ ಹೋಗಬೇಕಾದ್ರೆ ಪುರಿಯಿಂದ ಕೋನಾರ್ಕ್ ಇನ್ನೊಂದು 5 ಕಿಲೋಮೀಟರ್ ಇರುವಾಗ ಈ ದೇವಸ್ಥಾನ ಸಿಗುತ್ತೆ. ವಿಸಿಟ್ ಮಾಡ್ಕೊಂಡು ಹೋಗಿ. ಈ ದೇವಸ್ಥಾನ ಒಡಿಸ್ಸಾ ಅವ್ರಿಗೆ ಮನೆ ದೇವರು ಸಹ. ಇಲ್ಲಿ ಮುಡಿಯನ್ನು ಸಹ ಕೊಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಮರಕ್ಕೆ ಹರಕೆದು ದಾರಗಳೆಲ್ಲ ಕಟ್ಟಿದ್ದಾರೆ, ನಿಮಗೆ ತೋರಿಸ್ದೆ ಆಗಲೇ. ಸೊ ವಿಶೇಷವಾದ ಸ್ಥಳ, ತುಂಬ ಪವಿತ್ರವಾದ ಟೆಂಪಲ್ ಅಂತ ಹೇಳಿದ್ದಾರೆ. ಇಲ್ಲಿ ಪುರೋಹಿತರು ಬಂದು ಈ ದೇವಿನ ಶ್ರೀರಾಮಚಂದ್ರ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಹೇಳಿದ್ರು. ಈ ದೇವಿ ಹೆಸರು ಚಂಡಿ, ದುರ್ಗೆ ಮಾತೆಯ ಅವತಾರ. ರಾಮರು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋದಕ್ಕೆ ರಾಮಚಂಡಿ ಅಂತ ಪ್ರಸಿದ್ಧಿಯಾಗಿದೆ. ಸೊ ಬಂದಾಗ ತಪ್ಪದೆ ನೋಡ್ಕೊಂಡು ಹೋಗಿ. ಫ್ರೆಂಡ್ಸ್, ಇದು ಚಂದ್ರಭಾಗ ಬೀಚ್. ಚಂದ್ರಭಾಗ ಬೀಚ್ ಹೋಗೋಣ, ನೋಡೋಣ ಬನ್ನಿ. ಫ್ರೆಂಡ್ಸ್, ಸುಪ್ರೀತ್ ATV ಪ್ರಯಾಣಕ್ಕೆ ರೆಡಿ ಆಗಿದ್ದಾನೆ. ಏನೋ ಇದು ATV ಇಷ್ಟನಾ ನಿನಗೆ? ಫ್ರೆಂಡ್ಸ್, ಈ ಬೀಚ್ಗೆ ಒಂದು ವಿಶೇಷತೆ ಇದೆ. ಮೊದಲನೇ ಸೂರ್ಯ ಕಿರಣಗಳು ಇಲ್ಲೇ ಬೀಳೋದು. ಮುಂಚೆ ಕೋನಾರ್ಕ್ ದೇವಸ್ಥಾನದವರೆಗೂ ಈ ಬೀಚ್ ಹೋಗ್ತಾ ಇತ್ತು. ಬರ್ತಾ ಹಿಂದೆ ಬಂದು ಕೋನಾರ್ಕ್ ದೇವಸ್ಥಾನ ಇನ್ನು ಸ್ವಲ್ಪ ದೂರ ಹೊಟ್ಟೋಗಿದೆ ಈಗ ಬೀಚಿಂದ. ಸೊ ಮೊದಲನೇ ಸೂರ್ಯ ಕಿರಣ ಇಲ್ಲಿ ಬೀಳೋದ್ರಿಂದ ಕೋನಾರ್ಕ್ ದೇವಸ್ಥಾನ, ಸಣ್ಣ ದೇವಸ್ಥಾನ ಇಲ್ಲೇ ನಿರ್ಮಿಸಿರೋದು. ಆಮೇಲೆ ಇದ್ರದ್ದೊಂದು ಹಿನ್ನೆಲೆ ಕಥೆ ಇದೆ ಫ್ರೆಂಡ್ಸ್. ಇಲ್ಲಿ ಕೃಷ್ಣ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಜಾಂಬವತಿಗೆ ಹುಟ್ಟಿರೋ ಮಗ ಶಂಬ ಅಂತ ಒಬ್ಬ ಮಗ ಇರ್ತಾನೆ. ಆ ಮಗನಿಗೆ ಇಲ್ಲಿ ಶಾಪ ವಿಮೋಚನೆ ಆಗಿರೋ ಸ್ಥಳ ಇದು. ಅದು ಏನು ಅಂದರೆ, ಶಂಬ ಅನ್ನೋನಿಗೆ ಹೆಣ್ಣು ಮಕ್ಕಳ ಮೇಲೆ ವಿಪರೀತವಾದ ಆಸೆಯಂತೆ, ತಪ್ಪು ಕೆಲಸಗಳನ್ನ ಮಾಡ್ತಿದ್ದಂತೆ. ಒಂದು ದಿನ ನಾರದ ಮಹರ್ಷಿ ಅವ್ರಿಗೆ ಶಾಪ ಕೊಡ್ತಾರೆ, ನಿನಗೆ ಕುಷ್ಠರೋಗ ಬರಲಿ ಅಂತ. ಆ ಶಾಪ ವಿಮೋಚನೆ ಹೇಗೆ ಮಾಡ್ಕೊಳ್ಳೋದು ಅಂತೆಲ್ಲ ಓಡಾಡ್ತಿರ್ತಾನೆ. ಶ್ರೀಕೃಷ್ಣ ಹತ್ರ ಹೋಗಿದ್ದಕ್ಕೆ ಅನುಭವಿಸು, ನೀನು ಮಾಡಿರೋ ತಪ್ಪಿಗೆ ನೀನು ಅನುಭವಿಸ್ಲೇಬೇಕು ಅಂತ ಹೇಳ್ತಾರಂತೆ. ನಂತರ ಅವರು ಶಾಪ ವಿಮೋಚನೆಗೆ ಹಾಗೆ ಹೇಳ್ತಾರೆ, ಸೂರ್ಯಕಿರಣ ಮೊದಲನೇ ಕಿರಣ ಎಲ್ಲಿ ಬೀಳುತ್ತೋ ಅಲ್ಲಿ ಹೋಗಿ ನೀನು ತಪಸ್ಸು ಮಾಡಿ ಕುಷ್ಠರೋಗದಿಂದ ಹೊರಗೆ ಬರ್ತೀಯಾ ಅಂತ ಹೇಳ್ತಾರಂತೆ. ಹಾಗಾಗಿ ಶಂಬ ಇಲ್ಲಿ ಬಂದು ತಪಸ್ಸು ಮಾಡ್ತಾರೆ. ಚಂದ್ರಭಾಗ ನದಿ ಸಂಗಮ, ಸಮುದ್ರದ ಸಂಗಮ. ಸೊ ಈ ಜಾಗದಲ್ಲಿ ಬಂದು ಚಂದ್ರಭಾಗ ನದಿಯಲ್ಲಿ ತಪಸ್ಸು ಮಾಡಿ ಅವರು ಪಾಪದಿಂದ ವಿಮೋಚನೆ ಆಗ್ತಾರಂತೆ. ಆದ್ದರಿಂದ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋದರೆ ತುಂಬ ವಿಶೇಷ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದರಿಂದನೇ ಇದಕ್ಕೆ ಚಂದ್ರಭಾಗ ಬೀಚ್ ಅಂತ ಹೆಸರು ಬಂದಿದೆ.
ಶಂಭನಿಗೆ ಇಲ್ಲಿ ಸೂರ್ಯನ ವಿಗ್ರಹ ಸಿಕ್ತಂತೆ. ಅದೇ ವಿಗ್ರಹನೇ ತೊಗೊಂಡೋಗಿ ಕೋನಾರ್ಕ್ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಕೋನಾರ್ಕ್ ದೇವಸ್ಥಾನದ ಬಗ್ಗೆ ವಿಶೇಷತೆಗಳು ಅಲ್ಲಿ ಹೋದಾಗ ನಾನು ಹೇಳ್ತೀನಿ. ಇಲ್ಲಿಂದ ಸ್ವಲ್ಪ ದೂರ ಇದೆ, ಮುಂಚೆ ಹತ್ತಿರ ಇತ್ತಂತೆ, ಹೇಳ್ದೆ ಅಲ್ಲ, ಸ್ವಲ್ಪ ನ್ಯಾಚುರಲ್ ಕೆಲಾಮಿಟೀಸ್ ಎಲ್ಲ ನಡೆದಿರೋದ್ರಿಂದ ದೂರ ಆಗೋಗಿದೆ ಸಮುದ್ರ ಕೋನಾರ್ಕ್ ಟೆಂಪಲಿಂದ. ಇದೇ ಚಂದ್ರಭಾಗಾ ಬೀಚ್. ಸಿಗೋ ಶಂಕುಗಳು ಅವೆಲ್ಲ ಯೂಸ್ ಮಾಡಿ ಆರ್ಟಿಕಲ್ಸ್, ಯೂಶಲಿ ಬೀಚ್ ಸೈಡ್ ಸಿಗೋ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಕ್ಯಾಶ್ಯೂ, ಗೋಡಂಬಿಗಳು ಫೇಮಸ್ ಅನ್ಸುತ್ತೆ ಇಲ್ಲಿ. ಕಿನ್ನ ಭಯ ಕೆಜಿ 400, 500, 600 ರುಪೀಸ್ಗೆ ಕ್ಯಾಶ್ಯೂಸ್ ಇದೆ. ಹೆಲ್ದಿ ಫುಡ್ ತಿನ್ನೋಲ್ಲ, ಯಾವಾಗ ನೋಡಿದ್ರು ಚಿಪ್ಸು, ಲೇಸು, ಆಲೂ ಬೂಜಿ. ಆಡ್ಬೇಕಾ? ಹೌದು, ಪಕ್ಕ ನಾಳೆ ನಿನಗೆ ನಾನು ಪಕ್ಷಿ ಮಾಡಿದ್ದೆ ಅಲ್ವಾ, ಹಂಗಿದೆ ನೋಡಿದು ತೆಂಗಿನಕಾಯಿ ನಾರು. ಮೈನಾ ಈ ಜುಟ್ಟು ನಿನ್ ಜುಟ್ಟು ಇದ್ದಂಗಿದೆ. ಆ ಜುಟ್ಟೆ ಚೆನ್ನಾಗಿದೆ. ಫ್ರೆಂಡ್ಸ್, ಇದು ಚಂದ್ರಭಾಗಾ ಬೀಚಿನ ವಿಶೇಷತೆ. ಈಗ ಕೋನಾರ್ಕ್ ದೇವಸ್ಥಾನ ನೋಡೋದಕ್ಕೆ ಹೋಗೋಣ. ಫ್ರೆಂಡ್ಸ್, ಕೋನಾರ್ಕ್ ದೇವಸ್ಥಾನ ದೇವ್ರ ವಿಗ್ರಹ ಎಲ್ಲ ಅರ್ಧಂಬರ್ಧ ಬಿದ್ದೋಗಿದೆ. ಹೋಗಲೇಬೇಕಾ, ಏನಿದೆ ನೋಡೋದಕ್ಕೆ, ಈ ಥರ ಅನೇಕ ಪ್ರಶ್ನೆಗಳು ಬರುತ್ತೆ ಕೋನಾರ್ಕ್ ಅಂದಿದ ತಕ್ಷಣ. ಬಟ್ ಆದರೂ ಇಷ್ಟು ಪ್ರಸಿದ್ಧ ಏನಕ್ಕೆ ಈ ದೇವಸ್ಥಾನ ಅನ್ನೋದು ತುಂಬ ಆಶ್ಚರ್ಯಕರ ಅಲ್ವಾ. ಇದ್ರದ ವಿಶೇಷತೆ ಏನು ಅಂತ ನಿಮಗೆ ಹೋಗಿ ತಿಳಿಸ್ತೀನಿ. ಬನ್ನಿ ಕೋನಾರ್ಕ್ಗೆ ಹೋಗೋಣ. ಬಿಸಿಲಿರುತ್ತೆ ಅಂತ ಜ್ಯೂಸ್ ತಂದು, ಬಿಸಿಲು ಇಲ್ಲ, ಏನೂ ಇಲ್ಲ, ಗಾಳಿ ಇದೆ. ಫ್ರೆಂಡ್ಸ್, ಇದು ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡ್ ನಿಮಗೆ ಟಿಕೆಟ್ ಕೌಂಟರ್ ಇದೆ. ಇದು ಟಿಕೆಟ್ ಕೌಂಟರ್. ಇಲ್ಲಿ ಸಾಕಷ್ಟು ರಶ್ ಇರುತ್ತೆ ಫ್ರೆಂಡ್ಸ್. ಯಾವಾಗ್ಲೂ ಒನ್ ಟಿಕೆಟ್ ಬಂದು ಒಬ್ಬರಿಗೆ 35 ರುಪೀಸ್. ನನ್ನ ಪ್ರಿಫರೆನ್ಸ್ ಏನು ಅಂದರೆ ಆನ್ಲೈನಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ಕೊಬೋದು. ಬರೋದಕ್ಕೆ ಮುಂಚೆ ನೀವು ಜಸ್ಟ್ ಬುಕ್ ಮಾಡಿಕೊಂಡು ಡೈರೆಕ್ಟಾಗಿ ಹೋಗ್ಬೋದು. ಆನ್ಲೈನ್ ಟಿಕೆಟ್ಸ್ ನಮ್ದು ಆಲ್ರೆಡಿ ಬುಕ್ ಆಗಿದೆ. ಯಾವ ವೆಬ್ಸೈಟಿಂದ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕ್ಯೂ ಅವಾಯ್ಡ್ ಮಾಡ್ಬೋದು. ಇಲ್ಲಿ ಗಾರ್ಡನ್ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸುಪ್ರೀಂ ಫೋರ್ಸ್ ಕೊಡ್ತಾ ಇದ್ದಾರೆ. ಫೋನಲ್ಲಿ ಲಿಂಕ್ ಇದೆ. ಈಗ ಆರ್ಡರ್ ಟಿಕೆಟ್ಸ್ ಈ ಥರ ಇದನ್ನು ತೋರಿಸಿ ಎಂಟ್ರಿ ಆಗ್ಬೋದು. ಕೋನಾರ್ಕ್ 1984 ಅಲ್ಲಿ ಯುನೆಸ್ಕೋನಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ರೆಕಗ್ನೈಸ್ ಆಗಿದೆ. ಕೋನಾರ್ಕ್ ಅಂದ್ರೆ ಕೋನ ಪ್ಲಸ್ ಅರ್ಕ ಅಂತ ಎರಡು ಪದ ಅರ್ಥ. ಕೋನ ಅಂದ್ರೆ ಸೂರ್ಯ ದೇವರು, ಅರ್ಕ ಅಂದ್ರೆ ದಿಕ್ಕು, ಡೈರೆಕ್ಷನ್. ಫ್ರೆಂಡ್ಸ್, ಇದನ್ನ ಕನ್ಸ್ಟ್ರಕ್ಟ್ ಮಾಡಿರೋದು ಕಿಂಗ್ ನರಸಿಂಹದೇವ I ಅಂತ. 12ನೇ ಶತಮಾನದ ದೇವಾಲಯ ಇದು. ಆವಾಗಲೇ ಎಷ್ಟು ಬ್ಯೂಟಿಫುಲ್ ಆಗಿ ಆರ್ಕಿಟೆಕ್ಚರ್ ಮಾಡಿದ್ದಾರೆ ನೋಡಿ. ಇದು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ 1200 ಜನನ್ನ ಸೇರಿಸಿ ಇದನ್ನ ಕನ್ಸ್ಟ್ರಕ್ಷನ್ ಮಾಡಿದ್ರಂತೆ. 12 ವರ್ಷಗಳ ಕಾಲ ತಗೊಳ್ತಂತೆ ಫ್ರೆಂಡ್ಸ್ ಇದು ಕಂಪ್ಲೀಟ್ ಆಗೋದಕ್ಕೆ ಈ ಟೆಂಪಲ್.
ಫ್ರೆಂಡ್ಸ್, ಪುರಾಣಗಳ ಪ್ರಕಾರ ಶ್ರೀಕೃಷ್ಣನ ಮಗ ಶಾಂಬ ಈ ದೇವಾಲಯವನ್ನು ಬಿಲ್ಡ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಫ್ರೆಂಡ್ಸ್, ಇದು ಬರೀ ಸೂರ್ಯನ ದೇವಾಲಯ ಅಲ್ಲ, ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋ ದೇವಾಲಯ ಅಂತ, ಸೈಂಟಿಫಿಕ್ ಆಗಿ ಮಾಡಿರೋದಂತೆ. ಇದನ್ನ ಇಲ್ಲಿ ಒಂದೊಂದು ಪಿಲ್ಲರನ್ನು ಐರನ್ ರೋಡ್ಸ್ ಇಂದ ಹಾಗೂ ಮ್ಯಾಗ್ನೆಟ್ಸ್ ಯೂಸ್ ಮಾಡಿದಾರಂತೆ. ಮಧ್ಯದಲ್ಲಿ ಹೈ ಡೆನ್ಸಿಟಿ ಮ್ಯಾಗ್ನೆಟ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಅದರಿಂದನೇ ಸೂರ್ಯನ ವಿಗ್ರಹ ಮಧ್ಯ ಇಟ್ಟಿದ ತಕ್ಷಣ ಮೇಲಕ್ಕೆ ಹೋಗಿರೋದು. ಇದೆಂತ ಪವಾಡನೂ ಅಲ್ವಂತೆ. ಸೊ ಇದು ಮ್ಯಾಗ್ನೆಟಿಕ್ ಎಫೆಕ್ಟ್ ಇಂದ ಮೇಲೆ ಹೋಗಿದೆ ಅಂತ ಇಲ್ಲಿ ಒಂದು ಪ್ರಸಿದ್ಧಿ ಆಗಿದೆ. ಹಾಗೂ ಇದನ್ನ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಿ ಬ್ರಿಟಿಷರು ಬಂದು ಈ ವಿಗ್ರಹ ತಗೊಂಡೋಗಿದ್ದಾರೆ ಅಂತ ಒಂದು ಪುರಾಣದ ಕಥೆ ಇದೆ. ಆದರೆ ಇದು ಇಲ್ಲಿರೋ ಸೂರ್ಯ ಒರಿಜಿನಲ್ ವಿಗ್ರಹ ಈಗ ಪುರಿ ದೇವಾಲಯದಲ್ಲಿ ಉತ್ತರ ದಿಕ್ಕಿನಲ್ಲಿ ಒಂದು ಪುಟ್ಟ ದೇವಸ್ಥಾನ ಇದೆಯಂತೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೂರ್ಯನ ವಿಗ್ರಹ ಅನ್ನೋದು ನನಗೆ ತಿಳಿದು ಬಂದಿದೆ ಫ್ರೆಂಡ್ಸ್, ಓದಿದ್ದೀನಿ ನಾನು. ಅದು ಬಿಟ್ಟರೆ ಇಲ್ಲಿ ಒಂದು ವರುಣ ಸ್ತಂಭ ಅಂತ ಒಂದು ಇತ್ತಂತೆ ಮುಂಚೆ. ಆ ವರುಣ ಸ್ತಂಭ ಸಹ ಪುರಿ ದೇವಾಲಯದ ಎದುರುಗಡೆ ಇದೆಯಂತೆ. ನಾಳೆ ಪುರಿ ದೇವಾಲಯಕ್ಕೆ ಹೋದಾಗ ನಿಮ್ಗೆ ಅದನ್ನು ತೋರಿಸ್ಕೊಡ್ತೀನಿ ನಾನು. ಸೊ ಈ ಪಾಯಿಂಟಿಂದ ಮೇಲೆ ಹೋಗೋದಕ್ಕೆ ಬಿಡಲ್ಲ. ಇದು ಫೈನಲ್. ಇಲ್ಲೇ ಸೂರ್ಯನ ವಿಗ್ರಹ ಇದ್ದಿದ್ದು. ಪ್ರತಿದಿನ ಸಮುದ್ರದ ತೀರದಿಂದ ಇಲ್ಲಿ ಸೂರ್ಯನ ಕಿರಣಗಳು ಸ್ವಾಮಿಯ ಮೇಲೆ ಬಿದ್ದು ರಿಫ್ಲೆಕ್ಷನ್ ಆಗ್ತಿತ್ತಂತೆ, ಡೈಮಂಡ್ ರಿಫ್ಲೆಕ್ಷನ್ ಬರ್ತಿತ್ತಂತೆ ಇಲ್ಲಿ. ಅದು ಪವಾಡ ಅಂತ ಹೇಳ್ತಿದ್ರಂತೆ ಮುಂಚೆ. ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಾಗ ಸೈಂಟಿಫಿಕ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಮಧ್ಯದಲ್ಲಿ ಒಂದು ಮ್ಯಾಗ್ನೆಟ್ ಇಟ್ಟಿದ್ದಾರೆ. ಫ್ರೆಂಡ್ಸ್, ಈ ಗೋಪುರದ ಹಿಂದೆ ದೊಡ್ಡ ಗೋಪುರ ಒಂದಿತ್ತು ಮುಂಚೆ. ಅದು ಕಳಶ ಸ್ಥಾಪನೆ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ರಂತೆ. ಕಳಶ ಸ್ಥಾಪನೆ ಮಾಡಿರೋ ದಿನಾನೇ ಮಾಡಿರೋರು ಬಿದೋದ್ರು ಸಮುದ್ರಕ್ಕೆ. ಆಮೇಲೆ ಅದಾಗಿದ್ದ ಏನಾಯ್ತು ಅಂತ ಗೊತ್ತಿಲ್ಲ, ಹಿಂದೆ ಡೂಮ್ ಎಲ್ಲ ಬಿದೋಯ್ತಂತೆ. ಅದು ಒಂದು ದೊಡ್ಡ ಕಥೆನೇ ಇದೆ. ಇಲ್ಲಿ ಬಂದಾಗ ಸ್ಟೋರಿ ಹೇಳ್ತಾರೆ, ಒಳಗಡೆ ವಿಡಿಯೋ ಇದೆ, ಅದನ್ನ ನೀವು ತಿಳ್ಕೊಳ್ಳಿ. ಅಷ್ಟು ಪುರಾಣದ ಕಥೆ ನಾನು ನಿಮ್ಗೆ ಹೇಳಿ ಬೋರ್ ಮಾಡ್ಸಲ್ಲ. ಈಗ ಮ್ಯಾಮ್, ನಿಮ್ಮ ಹೆಸರು? ಇವರು ನಮ್ಮ ಸಬ್ಸ್ಕ್ರೈಬರ್ ಅಂತೆ ಫ್ರೆಂಡ್ಸ್, ಐಡೆಂಟಿಫೈ ಮಾಡಿದ್ರು. ನೋಡಿದ್ರ ಮ್ಯಾಮ್ ಎಲ್ಲ ಚಾನಲ್? ನೋಡಿದ್ದೀನಿ, ಸೂಪರ್ ಆಗಿದೆ ವಿಡಿಯೋ. ಸೋ ಮಚ್, ಥ್ಯಾಂಕ್ ಯು. ನಮಗೆ ಕಾಸು ಖರ್ಚಿಲ್ದಂಗೆನೆ ಅಲ್ಲೇ ನೋಡ್ದಂಗೆ ಆಯ್ತು. ತುಂಬ ಥ್ಯಾಂಕ್ಸ್ ಮ್ಯಾಮ್. ಹೇಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ಫ್ಯಾಮಿಲಿಗೆಲ್ಲ ಹೇಳಿ. ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಈ ಥರದ್ದು ಇಲ್ಲಿ 24 ಚಕ್ರಗಳಿದೆ. ಈ ಚಕ್ರದ ವಿಶೇಷತೆ ಏನು ಅಂದರೆ ಇದು ಸನ್ ಡಯಲ್ ಅಂತ ನೋಡ್ಬೋದು. ಇಲ್ಲಿ ಇದರ 8 ಸ್ಪೈಕ್ಸ್ ಇದೆ. 8 × 3 24 ಅವರ್ ಇದು ಡಿನೋಟ್ ಮಾಡುತ್ತೆ. ನಾವು ಬಿಸಿಲಿದ್ದಾಗ ಇದ್ರ ಒಂದು ಕೊಡೆನೋ ಸ್ಟಿಕ್ಕೋ ಇಟ್ಟರೆ ಎಲ್ಲಿ ನೆರಳು ಬೀಳುತ್ತೆ ಆ ಟೈಮ್ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತಂತೆ ಫ್ರೆಂಡ್ಸ್. ಇದು ವಿಶೇಷತೆ ಇಲ್ಲಿ. ಆ ಕಾಲದಲ್ಲೇ ಪರ್ಫೆಕ್ಟ್ ಆಗಿ ಟೈಮ್ ಮಾಡಿದ್ದಾರೆ. ಇದನ್ನ ಸನ್ ಡಯಲ್ ಅಂತಾರೆ. ಆದರೆ ಸಾಯಂಕಾಲದ ಹೊತ್ತು ಟೈಮ್ ಹೆಂಗೆ ಗೊತ್ತಾಗುತ್ತೆ? ಬಿಸಿಲಿದ್ರೆ ಟೈಮ್ ಗೊತ್ತಾಗುತ್ತೆ. ಸರಿ, ಸಾಯಂಕಾಲ ಹೇಗೆ ಟೈಮ್ ಗೊತ್ತಾಗುತ್ತೆ ಗೊತ್ತಾ ಸುಪ್ರೀತ್ ನಿನಗೆ? ಹೇಗೆ ಗೊತ್ತಾಗುತ್ತೆ ಸಾಯಂಕಾಲ? ಈಗ ಬಿಸಿಲಿದ್ರೆ ಈ ಟೈಮ್ ಗೊತ್ತಾಗುತ್ತೆ. ಸಾಯಂಕಾಲ ಹೆಂಗೆ? ಅವಾಗ ವಾಚ್ ಇರ್ಲಿಲ್ಲ, ನಿನಗೆ ಗೊತ್ತಾ? ಸೊ ಅವ್ರೇನ್ ಮಾಡಿದ್ರು, ಮೂನ್ ಡಯಲ್ ಸಹ ಇದೆಯಂತ. ಇನ್ನೊಂದು ಸೈಡ್ ಮೂನ್ ಡಯಲ್ ಮಾಡಿದ್ದಾರೆ. ನೋಡೋಣ. ಸನ್ ಡಯಲ್ ಅಂತ ಎಕ್ಸಾಮ್ ಅಲ್ಲಿ ಇತ್ತಲ್ಲ, ಹೇಳು ನೋಡೋಣ. ಎಕ್ಸಾಮ್ ಅಲ್ಲಿ ಬರೀ to show the position of the sun to tell the time. ಕರೆಕ್ಟ್. ಎಸ್ ಫ್ರೆಂಡ್ಸ್, ಇಲ್ಲೆಲ್ಲ ಕೆತ್ತನೆಗಳು ನೋಡಿ ಎಷ್ಟು ನೀಟಾಗಿದೆ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನು ಗೊತ್ತಾ? ಇಲ್ಲಿ 1000 ವರ್ಷಗಳ ಹಿಂದಿನ ಕೆತ್ತನೆ ಇದು. ಆದರೂ ಸಹ ಆವಾಗಲೇ ಹ್ಯಾಂಡ್ ಬ್ಯಾಗ್ಸು, 3/4 ಪ್ಯಾಂಟ್ಸು, ಹೀಲ್ಸು ಎಲ್ಲ ಇರೋವಂಥ ವಿಗ್ರಹಗಳಿದೆ ಇಲ್ಲಿ. ನೀವು ನೋಡ್ಬೋದು, ಫ್ಯಾಷನ್ ಇವಾಗೆಲ್ಲ ಇರೋದು 1000 ವರ್ಷ ಹಿಂದೆನೇ ಫ್ಯಾಷನ್ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಸೂರ್ಯನ ಜೈಂಟ್ ಚಾರಿಯೇಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸುತ್ತಲೂ 24 ಚಕ್ರಗಳಿದೆ. 7 ಕುದುರೆಗಳು ಎಳಿತಿರೋ ಹಾಗೆ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿನ ವಿಗ್ರಹಗಳಲ್ಲಿ ನಾವು ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲ ನವರಸಗಳನ್ನು ನೋಡ್ಬೋದು ಇಲ್ಲಿ. ಪ್ರತಿಯೊಂದು ಡಿಟೈಲ್ ಆಗಿ ಕಾರ್ವಿಂಗ್ ಆಗಿದೆ. ಕೆಲವು ಕಡೆ ಎಲ್ಲ ಕಾರ್ವಿಂಗ್ ಅರ್ಧರ್ಧದಲ್ಲಿ ನಿಂತೋಗಿದೆ ನೋಡಿ, ಅವೆಲ್ಲ ಇನ್ಕಂಪ್ಲೀಟ್ ಆಗಿರೋದು ನೋಡಿ. ಅರ್ಧರ್ಧ ನಿಲ್ಲಿಸ್ಬಿಟ್ಟಿದ್ದಾರೆ, ಇನ್ಕಂಪ್ಲೀಟ್ ಕಾರ್ವಿಂಗ್ಸ್ ಅವೆಲ್ಲ. ಫ್ರೆಂಡ್ಸ್, ನಾನು ಸನ್ ಡಯಲ್ ಶ್ಯಾಡೋ ಡಯಲ್ ನೋಡಿ. ಇಲ್ಲೇ ದೊಡ್ಡದು ಗೋಪುರ ಇದ್ದಿದ್ದು. ಕಳಶದ ಪ್ರತಿಷ್ಠಾಪನೆ ನಂತರ ಗೋಪುರ ಕಂಪ್ಲೀಟಾಗಿ ಬಿದೋಗಿದೆ. ಫ್ರೆಂಡ್ಸ್, ನಿಮಗೆ ನಾನು ಫೋಟೋ ತೋರಿಸ್ತೀನಿ ನೋಡಿ. ಅಲ್ಲಿ ಸೂರ್ಯನ ವಿಗ್ರಹ ಇದೆ. ಈ ಥರದ್ದು 3 ಸೂರ್ಯನ ವಿಗ್ರಹಗಳಿದೆ ಇಲ್ಲಿ. ಒಂದು
ಅಲ್ಲಿ ತುಂಬ ದೊಡ್ಡ ವಿಗ್ರಹ, ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಒಂದು ಸೂರ್ಯನ ವಿಗ್ರಹ ಬಂದು ಚಿಕ್ಕ ಹುಡುಗನ ತರ ಇನ್ನೋಸೆಂಟ್ ಮುಖದಲ್ಲಿ ಇದೆಯಂತೆ. ಇನ್ನೊಂದು ಬ್ಯಾಕ್ ಸೈಡ್ ಇದೆಯಂತೆ, ಅದು ಮಧ್ಯಾಹ್ನದ ಸೂರ್ಯ, ಸ್ವಲ್ಪ ಕಾಂತಿಮಯವಾಗಿ ಒಂದು ಏನಂತಾರೆ ಟೀನೇಜ್ ಅಂತ ಹೇಳ್ಬೋದು, ಆ ಥರ ಇದೆಯಂತೆ ವಿಗ್ರಹ. ಇನ್ನೊಂದು ಬಂದು ಸಾಯಂಕಾಲದ ವಿಗ್ರಹ, ಟಯರ್ಡ್ ಆಗಿ ಸೂರ್ಯ ಪ್ರಕಾಶದಿಂದ ತುಂಬ ಟಯರ್ಡ್ ಆಗಿರೋ ಫೇಸ್ ಅಲ್ಲಿ ವಿಗ್ರಹ ಕಾಣುತ್ತಂತೆ. ಸೊ ಈ 3 ವಿಗ್ರಹಗಳು ಇಲ್ಲಿ ಪ್ರಸಿದ್ಧಿ. ಬಂದಾಗ ನೋಡಿ, ಸ್ವಲ್ಪ ಹಿಂದೆ ಬಂದು ನೋಡಿದ್ರೆ ಕಾಣುತ್ತೆ. ಅಲ್ಲಿ ಮೇಲೊಂದಿದೆ, ಹಿಂದೆ ತೋರಿಸ್ತೀನಿ ಮತ್ತೆ. ಸೂಪರ್ ಆಗಿದೆ ಕಾರ್ವಿಂಗ್ ಎಲ್ಲ. ಇದು ಸಾಯಂಕಾಲದೊತ್ತು ಬರೋದೇ ಬೆಟರ್ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಲಾಸ್ಟ್ ಟೈಮು ಬೆಳಗ್ಗೆ ಬಂದಿದ್ವಿ, ತುಂಬ ವಿಪರೀತವಾದ ಬಿಸಿಲಿತ್ತು, ಟಯರ್ಡ್ ಆಗೋಯ್ತು ಫುಲ್ಲು. ಫ್ರೆಂಡ್ಸ್ ನೋಡಿ, ನಿಮ್ಗೆ ಅಲ್ಲೊಂದು ಸೂರ್ಯ ಕಾಣುತ್ತೆ, ಅದು ಬಂದು ಮಧ್ಯಾಹ್ನದ ಸೂರ್ಯ. ಇದು ದೇವಾಲಯದ ಹಿಂದಿನ ಭಾಗದಲ್ಲಿರೋದು. ಒಂದು ಇಲ್ಲಿ, ಇನ್ನೊಂದು ಇಲ್ಲಿ, ಇನ್ನೊಂದು ಅದರ್ ಸೈಡ್ ಆಫ್ ದ ಟೆಂಪಲ್ ಇದೆ. ಫ್ರೆಂಡ್ಸ್ ಮೂನ್ ಡಯಲು ಇದೇ ಸೈಡ್ ಬರುತ್ತೆ, ಯಾವ್ದು ಎಕ್ಸಾಕ್ಟ್ ಆಗಿ ಅಂತ ನನಗೆ ಗೊತ್ತಿಲ್ಲ. ನೋಡಿ ಅಲ್ಲಿ ಸೂರ್ಯ, ಇನ್ನೊಂದು ಸೂರ್ಯ, ಅಶ್ವ ಮೇಲೆ ಕೂತಿರೋ ಸೂರ್ಯ. ಫ್ರೆಂಡ್ಸ್ ಬ್ಯೂಟಿಫುಲ್ ಕಾರ್ವಿಂಗ್ಸು ಎಲ್ಲ ಧ್ವಂಸ ಮಾಡಿಬಿಟ್ಟಿದ್ದಾರೆ ನೋಡಿ. ಅದ್ರದ್ದು ಪೀಸಸ್, ಬಿದ್ದಿರೋ ಪೀಸಸ್ ಎಲ್ಲ ಇಲ್ಲಿ ಬಿದ್ದಿದೆ, ಈ ಥರ ಇಟ್ಟಿದ್ದಾರೆ. ಫ್ರೆಂಡ್ಸ್ ಇಲ್ಲಿ 3 ಡೋರ್ಸ್ ಇದೆ, ಮೇನ್ ಡೋರ್ಸ್ ಇದೆ, ಮುಂದೆ ಒಂದು, ಇನ್ನೊಂದು, ಆ ಕಡೆ ಒಂದು, 3 ಡೋರ್ಸ್ ಸಹ ಇದೆ ಇಲ್ಲಿ. ಈಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಮೇನ್ ಡೋರ್ ಮಾತ್ರ ಸುಮ್ಮನೆ ಓಪನ್ ಮಾಡಿಟ್ಟಿದ್ದಾರೆ. ಆದರೆ ಏನಿಲ್ಲ, ಹಿಂದೆ ಎಲ್ಲ ಗೋಡೆ ಕಟ್ಬಿಟ್ಟಿದ್ದಾರೆ. ಅದರಿಂದನೇ ಇಲ್ಲಿ ಕೆಲವರು ಬರೋದಕ್ಕೆ, ದೇವ್ರ ವಿಗ್ರಹ ಎಲ್ಲ ಏನೂ ಇಲ್ಲ, ಅರ್ಧಂಬರ್ಧ ಧ್ವಂಸ ಆಗಿದೆ, ಬರಬೇಕಾ ಬೇಡವಾ ಅನ್ನೋ ಯೋಚನೆ ಮಾಡ್ತಾರೆ. ಬಟ್ ಮಿಸ್ ಮಾಡಬೇಡಿ, ದಯವಿಟ್ಟು ಬನ್ನಿ ಈ ಸ್ಥಳಕ್ಕೆ. ತುಂಬ ಪ್ರಸಿದ್ಧವಾದ ಸ್ಥಳ, ಲೈಫಲ್ಲಿ 1 ಟೈಮ್ ನೋಡಲೇಬೇಕು. ವರ್ಲ್ಡ್ ಫೇಮಸ್ ಅಂತ ಹೇಳ್ಬೋದು ನಾವು ಕೋನಾರ್ಕ್ ದೇವಸ್ಥಾನನ. ಕೋನಾರ್ಕ್ ಸುತ್ತಲೂ ವೀಲ್ ಚೇರ್ ಹೋಗ್ಬೋದು, ಆರಾಮಾಗಿ ಪ್ರದಕ್ಷಿಣೆ ಮಾಡ್ಬೋದು. ಫ್ರೆಂಡ್ಸ್ ಸೋಮವಾರ ಹೊತ್ತು ಬರಬೇಡಿ, ಯಾಕೆ ಅಂದರೆ ಲೇಸರ್ ಶೋ ಇರಲ್ವಂತೆ. ಫ್ರೆಂಡ್ಸ್ ಇದು ಬಂದು ನಾಟ್ಯ ಮಂಟಪ, ಕೋನಾರ್ಕ್ ಟೆಂಪಲ್ ಎದುರುಗಡೆನೆ ಇರೋದಿದು. ಫ್ರೆಂಡ್ಸ್ ಇಲ್ಲಿ ಇದು ನಾಟ್ಯ ಮಂಟಪ, ಇಲ್ಲಿ 3 ದ್ವಾರ ಇದೆ. ಮುಂಚೆ 3 ದ್ವಾರ ಇತ್ತಂತೆ ಈ ಮಂಟಪಕ್ಕೆ, ಈಗೆಲ್ಲ ಹೊಡೆದಾಕ್ಬಿಟ್ಟಿದೆ, ರೂಫ್ ಇಲ್ಲ. ಇಲ್ಲಿ ವಿಶೇಷತೆ ಏನು ಅಂದರೆ 3 ದ್ವಾರದಿಂದ ಹೊಂದ್ಕೊಂಡು ನೋಡಿದ್ರು ಈ ದೇವಾಲಯ ಸನ್ ಟೆಂಪಲ್ ಏನಿದೆ ನೇರವಾಗಿ ಕಾಣುತ್ತಂತೆ. ನೋಡಿ ಇಲ್ಲಿ ಮಧ್ಯದಲ್ಲಿದ್ದೀನಿ, ನೇರವಾಗಿ ಕಾಣ್ತಿದೆ. ಈಗ ಇದು ರೈಟ್ ಸೈಡು, ನಿಂತ್ಕೊ ಮಧ್ಯ ನೋಡಿ ಫ್ರೆಂಡ್ಸ್, ರೈಟ್ ಸೈಡು ಸಹ ಮಧ್ಯದಲ್ಲೇ ಕಾಣ್ತಿದೆ. ಇದು ಲೆಫ್ಟ್ ಸೈಡ್ ನೋಡೋಣ. ವಾವ್, ಸಿ ಫ್ರೆಂಡ್ಸ್, ಮಧ್ಯದಲ್ಲೇ ಇದೆ. ನೈನಾ ಮಧ್ಯಾಹ್ನ ಇದೆಯಲ್ಲ. ಸೊ ಇಲ್ಲಿ 3 ಕಡೆಯಿಂದನೂ ಮಧ್ಯದಲ್ಲೇ ಇದೆ. ಲಾಸ್ಟ್ ಟೈಮ್ ಅಂದಾಗ ನನಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ, ಈ ಸಲ ತಿಳ್ಕೊಂಬಂದೆ ನಿಮ್ಗೆ ಹೇಳೋಣ ಅಂತ. ನಿಮಗೋಸ್ಕರ ನಾನು ಸಾಕಷ್ಟು ಇನ್ಫಾರ್ಮೇಷನ್ ತಿಳ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್, ನಿಮ್ಮ ಸಹಕಾರ ನನಗೆ ಹೀಗೆ ಇರಲಿ, ನನಗೂ ತಿಳ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಹಾಗೂ ನಿಮ್ಮ ಪ್ರೋತ್ಸಾಹ ನನ್ನ ಜೊತೆ ಯಾವಾಗಲೂ ಇರಲಿ. ಇಲ್ಲಿ ಕಳಶ ಇಲ್ಲ ಅಂತ ನೋಡಿ, ಇವರೇ ಕಳಶನ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಫ್ರೆಂಡ್ಸ್ ನೋಡಿ, ಇದೆ ಆಲದ ಮರ. ಈ ಮರದ ಕೆಳಗಡೆನೆ ಕೃಷ್ಣನ ಮಗ ಶಂಭ ಕೂತು ತಪಸ್ಸು ಮಾಡಿರೋ ಜಾಗ ಅಂತ. ಫ್ರೆಂಡ್ಸ್ ನಿಮಗೆ ಅಲ್ಲಿ ಕಾಣ್ತಿರೋದು ಸನ್ ಅಲ್ಲ, ಮೂನ್. ಇವತ್ತು ಪೌರ್ಣಮಿ, ಫುಲ್ ಮೂನ್ ನೋಡಿ, ಆರೆಂಜ್ ಕಲರಾಗಿ ಕಾಣ್ತಿದೆ ಚಂದ್ರ. ಫ್ರೆಂಡ್ಸ್ ಇಲ್ಲಿ ಟಿಕೆಟ್ ಕೌಂಟರ್, 50 rupees ಪರ್ ಹೆಡ್. ಫ್ರೆಂಡ್ಸ್ ಈ ದೇವಾಲಯದ ಕಂಪ್ಲೀಟ್ ಹಿಸ್ಟ್ರಿ ಹೇಗೆ ಕನ್ಸ್ಟ್ರಕ್ಟ್ ಆಯಿತು, ಏನೇನು ವಿಧಿ ವಿಧಾನ ನೋಡಿ. ಫ್ರೆಂಡ್ಸ್ ನೋಡಿ, ಸನ್ ಟೆಂಪಲ್ ಹೀಗಿದ್ದಿದ್ದು, ಇದು ನಾಟ್ಯ ಮಂಟಪ ನಾನು ತೋರಿಸಿದೆ ಅಲ್ವಾ, ಇದರ ಗೋಪುರ ಇತ್ತು, ಈಗ ಬಿದೋಗಿದೆ. ಎದುರುಗಡೆ ಇವಾಗ ಇದನ್ನು ನಾವು ನೋಡ್ತಿದ್ದೀವಿ, ಕಳಶ ಅಂತೂ ಇಲ್ಲ, ಬ್ರೇಕ್ ಆಗಿದೆ. ಅದರಿಂದೇ ಮಹಾಗೋಪುರ, ಅದು ಅದ್ರ ಮೇಲೆ ಕಳಶ ಸ್ಥಾಪನೆ ನಂತರ ನಾಶ ಮೊದಲಾಗಿದ್ದು. ದೇವಸ್ಥಾನದ ಗೋಪುರದಲ್ಲಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಸೂರ್ಯನ ವಿಗ್ರಹಗಳು ಇದೆ 3.
ಪಕ್ಕನೇ ದೇವಾಲಯ ಇದ್ದಿದ್ದು ಆ ಕಾಲದಲ್ಲಿ ನೋಡಿ, ಸಮುದ್ರದ ಮಣ್ಣು ಎಲ್ಲ ದೇವಾಲಯದ ಪಕ್ಕನೇ ಇರೋದು. ಅಟ್ ಪ್ರೆಸೆಂಟ್ ಈಗ ಕೊನಾರ್ಕ್ ಸನ್ ಟೆಂಪಲ್ ಹೇಗಿದೆ ಅಂತ ಮಾಡೆಲ್ ಇದು. ಇದು ಸೆಟ್ಟಿಂಗ್ ಸನ್ ಅಂತೆ, ಇದು ಒಂದು ಮಿಡ್ ಡೇ ಸನ್ ಅಂತೆ, ಇದು ಒಂದು ಮಾರ್ನಿಂಗ್ ಸನ್ ಅಂತೆ. ಫ್ರೆಂಡ್ಸ್, ಇಷ್ಟು ಎತ್ತರದ ವಿಗ್ರಹ ಪರ್ಫೆಕ್ಟ್ ಮಾಡೆಲ್ ಇದು. ಇಷ್ಟೇ ಎತ್ತರದ ವಿಗ್ರಹ ಇದೇ ರೀತಿನೇ ದೇವಸ್ಥಾನದ ಮೇಲಿರೋದು. ಈಗೆಲ್ಲ ಬ್ರೇಕ್ ಆಗಿ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಸೊ ಈ ಥರನೇ ಇತ್ತಂತೆ ಮುಂಚೆ. ಸ್ನೇಹಿತರೆ ನೋಡಿ, ಇದೇ ಕಳಶ ಸ್ಥಾಪನೆ ಮಾಡ್ತಿರೋದು ಒಬ್ಬ ಹುಡುಗ. ಫ್ರೆಂಡ್ಸ್, ಇದೆ ಅರುಣ ಸ್ತಂಭ. ಇದು ಕೋನಾರ್ಕ್ ದೇವಸ್ಥಾನದ ಮುಂದೆ ಇತ್ತಂತೆ. ಇದು ಮಾಡೆಲ್. ಇದು ಆ್ಯಕ್ಚುಲ್ ಹೊಸ ಅರುಣ ಸ್ತಂಭ ಬಂದು ಪುರಿ ಜಗನ್ನಾಥ ದೇವಾಲಯದ ಮುಂದೆ ಇದೆ ಅಂತ ಹೇಳಿದ್ದಾರೆ. ಮೇಲೆ ಅರುಣ ಸಹ ಇದ್ದಾರೆ. ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋದಾಗ ನಾಳೆ ನೋಡ್ತೀನಿ, ನನಗೆ ಕಾಣಿಸಿದ್ರೆ ನಿಮಗೂ ತೋರಿಸ್ಕೊಡ್ತೀನಿ. ಇದು ಟೆಂಪಲ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಹೋಗ್ತಿರೋದು. ಇದು ಕೋನಾರ್ಕದ ವೀಲು ಚಕ್ರ. ಇದು ಕೋನಾರ್ಕದ ಚಕ್ರ. ಫ್ರೆಂಡ್ಸ್, ಇದನ್ನ ವೀಲ್ ಆಫ್ ಕೋನಾರ್ಕ್ ಅಂತಾರೆ. ತುಂಬಾ ಫೇಮಸ್ ವೀಲ್ ಇದು. ಇದನ್ನ ಎಷ್ಟೊಂದು ಕಡೆ ನಾವು ನೋಡಿರ್ಬೋದು. ಪುರಿ ಜಗನ್ನಾಥ ದೇವಾಲಯ, ನಾವೆಲ್ಲರೂ ಚಿಕ್ಕ ಚಿಕ್ಕದಾಗಿ ದೇವಸ್ಥಾನ ಇದೆ ಅಲ್ವಾ, ಅಲ್ಲೂ ಸಹ ಇದನ್ನ ಡಿಸ್ಪ್ಲೇ ಮಾಡಿರ್ತಾರೆ. ತುಂಬಾ ಪ್ರಸಿದ್ಧಿಯಾದ ವೀಲ್ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇದು 10 ರೂಪೀಸ್ ನೋಟ್ ನೀವು ನೋಡಿದ್ರೆ ಈ ವೀಲ್ದು ಚಿಹ್ನೆ ಇರುತ್ತೆ, ಇಮೇಜ್ ಇರುತ್ತೆ ಆ ನೋಟ್ ಮೇಲೆ. ಇದು ಯುದ್ಧ ಕುದುರೆ ಅಂತಾರೆ. ಫ್ರೆಂಡ್ಸ್, ಬಾಹುಬಲಿ ಪಾರ್ಟ್ 2ನಲ್ಲಿ ನೀವು ಒಂದು ಫೇಮಸ್ ಸಾಂಗ್ ನೋಡಿರ್ಬೋದು ನೋಡಿ. ಈ ಇಮ್ಯಾಜಿನೇಷನಲ್ಲೇ ಆ ಸಾಂಗ್ ಮಾಡಿರೋದು. ಹಂಸದ ಮೇಲೆ ಸಿಂಹಾಸನ. ಫ್ರೆಂಡ್ಸ್ ನೋಡಿ, ಆ ಥರ ಆಡಿಟೋರಿಯಂ ಇದೆ. ಅಲ್ಲಿ ಕಂಪ್ಲೀಟ್ ಸ್ಟೋರಿ ನಿಮಗೆ ಗೊತ್ತಾಗುತ್ತೆ. ಒಂದು 15 ಮಿನಿಟ್ಸ್ ಮೂವಿ ಇದೆ, ತುಂಬ ಚೆನ್ನಾಗಿದೆ. ಬಂದಾಗ ನೋಡಿ, 15 ಮಿನಿಟ್ಸ್ ಕಂಪ್ಲೀಟಾಗಿ ನೋಡಿ. ಫ್ರೆಂಡ್ಸ್, ಕೊನಾರ್ಕ್ ಟೆಂಪಲ್ ಗೇಟಿಂದ ಹೊರಗೆ ಬಂದರೆ ಸಾಕಷ್ಟು ರೆಸ್ಟೋರೆಂಟ್ಸ್ ಇದೆ, ಉಳ್ಕೊಳ್ಳೋದಕ್ಕೆ ಲಾಡ್ಜಸ್, ಹೋಟೆಲ್ಸ್ ಸಹ ಇದೆ. ಮಧ್ಯಾಹ್ನ ಊಟ, ರಾತ್ರಿ ಎಲ್ಲ ಡಿನ್ನರ್ಗೆ ಚೆನ್ನಾಗಿದೆ ಇದು. ಲಾಸ್ಟ್ ಟೈಮ್ ಬಂದಾಗ ಮಧ್ಯಾಹ್ನ ಬಂದಿದ್ವಿ, ಊಟ ಮಾಡಿದ್ವಿ. ಈಗಲೂ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ. ಈಗ ಸಮಯ ಆಗಲೇ 7:15. ಸೊ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡೋಣ ಅಂತ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ರೆಸ್ಟೋರೆಂಟ್ಸ್ ಪ್ಯೂರ್ ವೆಜ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಕೆಲವು 1-2 ಇದೆ ಅಷ್ಟೇ. ಎಲ್ಲ ಮಿಕ್ಸ್ ಇರೋ ರೆಸ್ಟೋರೆಂಟ್ಸೇ ಇರೋದು. ಅಲ್ಲೊಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದೆ ಅಂದಿದ್ದಕ್ಕೆ ಕೇಳ್ಕೊಂಬರೋದಕ್ಕೆ ಹೋದರು ಏನೇನು ಅವೈಲೇಬಲ್ ಇದೆ ಅಂತ. ಫ್ರೆಂಡ್ಸ್, ಮಾರ್ವಾಡಿ ರೆಸ್ಟೋರೆಂಟ್ ಪ್ಯೂರ್ ವೆಜ್. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಕೋನಾರ್ಕ್ ಸನ್ ಟೆಂಪಲ್ ವಿಶೇಷತೆಗಳು. ಊಟಕ್ಕೂ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ. ನಾನು ನಿಮ್ಮ ಸಂಚಾರಿ, ವಾಣಿ ಜೊತೆಗೆ ಮಾಡೋಣ ವಿಹಾರಿ. ಧನ್ಯವಾದಗಳು.